ಮಕ್ಕಳು ನಮ್ಮಿಂದ ದೂರ ಹೋಗ್ಬೋದು, ನಾವೊಬ್ಬರೇ ಇರ್ಬೋದು, ಇವರೇ ನಮ್ಮ ಭವಿಷ್ಯ ಅಂತ ಹೇಳಿ ಹಲವಾರು ಕನಸುಗಳನ್ನ ಕಂಡಿರ್ತಾರೆ. ಜೊತೆಗೆ ತನ್ನ ಕಾಲ್ ಮೇಲೆ ತಾವು ನಿಂತ್ಕೊಂಡಿರ್ತಾರೆ ಹಾಗೂ ಅಲ್ಲಿ ಒಂದು ಸಕ್ಸಸ್ ಅನ್ನು ಸಹಿತ ಅವ್ರು ಕಾಯ್ತಾ ಇರ್ತಾರೆ. ನಮ್ಮ ಮಕ್ಕಳು ನಾವು ಅಂದ್ಕೊಂಡಂಗೆ ಇರ್ಲಿಲ್ಲ, ನಮ್ಮನ್ ಬಿಟ್ಟು ಹೊಟ್ಟೋಗ್ಬಿಟ್ರು. ನಮಸ್ತೆ. ತಂದೆ ತಾಯಿಗಳು ಮಕ್ಕಳನ್ನ 9 ತಿಂಗಳು ಹೆತ್ತು ಹೊತ್ತು ಪಾಲನೆ ಮಾಡಿ ಪೋಷಣೆ ಮಾಡಿರ್ತಾರೆ. ಇವರೇ ನಮ್ಮ ಭವಿಷ್ಯ ಅಂತ ಹೇಳಿ ಹಲವಾರು ಕನಸುಗಳನ್ನ ಕಂಡಿರ್ತಾರೆ. ಆದ್ರೆ ಬದುಕಿನ ಒಂದು ಹಂತದಲ್ಲಿ ಮಕ್ಕಳು ದೊಡ್ಡವರಾದ್ಮೇಲೆ ಓದಕ್ಕೋಸ್ಕರನೋ ಅಥವಾ ಒಂದು ಮದ್ವೆ ಆಗೋಕ್ಕೋಸ್ಕರನೋ ಇಲ್ಲ ಒಂದು ಉದ್ಯೋಗಕ್ಕೋಸ್ಕರನೋ ತಂದೆ ತಾಯಿನ ಬಿಟ್ಟು ಬೇರೆ ಕಡೆ ಹೋಗೋ ಒಂದು ಪರಿಸ್ಥಿತಿ ಬರುತ್ತೆ. ಅದು ಒಂದು ಬೇರೆ ರಾಜ್ಯಕ್ಕೆ ಆಗಿರ್ಬಹುದು, ಬೇರೆ ಊರಿಗೆ ಆಗಿರಬಹುದು ಅಥವಾ ವಿದೇಶಕ್ಕೆ ಆಗಿರಬಹುದು. ಇದು ಒಂದು ಬೆಳವಣಿಗೆಯ ಸಂಕೇತ ಆಗಿರುತ್ತೆ. ಯಾಕಂತಂದ್ರೆ ಮಕ್ಕಳು ತಮ್ಮದೇ ಆದ ಒಂದು ಜೀವನವನ್ನ ಅಲ್ಲಿ ರೂಪಿಸ್ಕೊಳ್ತಿರ್ತಾರೆ. ಜೊತೆಗೆ ತನ್ನ ಕಾಲ್ ಮೇಲೆ ತಾವು ನಿಂತ್ಕೊಂಡಿರ್ತಾರೆ ಹಾಗೂ ಅಲ್ಲಿ ಒಂದು ಸಕ್ಸಸ್ ಅನ್ನು ಸಹಿತ ಅವ್ರು ಕಾಯ್ತಾ ಇರ್ತಾರೆ. ತಂದೆ ತಾಯಿಗಳಿಗೆ ಇದನ್ನ ನೋಡಿದಾಗ ಒಂದು ಕಡೆ ಖುಷಿ ಆಗತ್ತೆ. ನನ್ನ ಮಗು ಇಷ್ಟು ದೊಡ್ಡದಾಗಿ ತನ್ನ ಕಾಲ್ ಮೇಲೆ ತಾವು ನಿಂತ್ಕೊಂಡು ಒಂದು ಸಕ್ಸಸ್ ಅನ್ನ ನೋಡ್ತಾ ಇದೆ ಅಂತ ಹೇಳಿ ಖುಷಿ ಆದ್ರೆ, ಇನ್ನೊಂದು ಕಡೆ ಅವ್ರಿಗೆ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಮನೆ ಏನೋ ಶಾಂತವಾಗಿರುತ್ತೆ, ಆದ್ರೆ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಆ ಒಂದು ಕಾಲ ಸಹಿತ ಅವ್ರಿಗೆ ಕಳಿಯೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಏನೋ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಒಂದು ಭಾವನೆಯಲ್ಲಿ ಅವರು ಇರ್ತಾರೆ. ಇಂತಹ ಒಂದು ಮನಸ್ಥಿತಿಯನ್ನ ನಾವು ಮನೋವಿಜ್ಞಾನದಲ್ಲಿ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂತಂದ್ರೆ ಖಾಲಿ ಗೂಡಿನ ಒಂದು ಮಾನಸಿಕ ಕಾಯಿಲೆ ಅಂತ ಕರಿತೀವಿ. ಇಂತಹ ಒಂದು ಮನಸ್ಥಿತಿಗೆ ಹಾಗಾದ್ರೆ ತಂದೆ ತಾಯಿಗಳು ಯಾಕೆ ಬರ್ತಾರೆ? ಇಂತಹ ಒಂದು ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನೋದು ತಂದೆ ತಾಯಿಗಳಲ್ಲಿ ಯಾಕೆ ಉದ್ಭವ ಆಗುತ್ತೆ? ಇಂಥ ಒಂದು ಸಂದರ್ಭವನ್ನ ನಿಭಾಯಿಸೋದಾದ್ರೂ ಹೇಗೆ? ಪರಿಹಾರನಾದ್ರೂ ಏನು? ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಫುಲ್ಲು ವಿಡಿಯೋನ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಕ್ಕಳಾದ್ಮೇಲೆ ತಂದೆ ತಾಯಿಗಳಿಗೆ ಆ ಮಕ್ಕಳೇ ಸರ್ವಸ್ವ ಆಗ್ಬಿಟ್ಟಿರ್ತಾರೆ. ಆ ಮಕ್ಕಳೇ ಬದುಕು ಮತ್ತೆ ಜಗತ್ತಾಗ್ಬಿಟ್ಟಿರ್ತಾರೆ. ಮುಂದೊಂದ್ ದಿವಸ ಬರುತ್ತೆ, ಮಕ್ಕಳು ನಮ್ಮಿಂದ ದೂರ ಹೋಗ್ಬೋದು, ನಾವೊಬ್ಬರೇ ಇರ್ಬೋದು ಅನ್ನೋ ಒಂದು ನಿರೀಕ್ಷೆ ತಂದೆ ತಾಯಿಗಳಿಗೆ ಇರೋದಿಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭ ಬಂದಾಗ ಅವ್ರಿಗೆ ಅದೊಂದು ದೊಡ್ಡ ಆಘಾತ ಆಗ್ಬಿಡುತ್ತೆ, ಒಂದು ಶಾಕ್ ಆಗ್ಬಿಡುತ್ತೆ. ಆ ಶಾಕ್ ಆದಾಗ ಏನಾಗುತ್ತೆ, ಅವರು ಹತಾಶೆಗೊಳಗಾಗ್ಬಿಡ್ತಾರೆ. ಇನ್ನಾಯ್ತು, ನಮ್ಮ ಮಕ್ಕಳು ನಾವು ಅಂದ್ಕೊಂಡಂಗೆ ಇರ್ಲಿಲ್ಲ, ನಮ್ಮನ್ ಬಿಟ್ಟು ಹೊಟ್ಟೋಗ್ಬಿಟ್ರು, ನಾವ್ ಇನ್ನೇನಕ್ ಬದುಕಿರ್ಬೇಕು, ನಮ್ ಬದುಕಿಗೆ ಅರ್ಥನೇ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ಬಿಟ್ಟಿರ್ತಾರೆ. ಜೊತೆಗೆ ಆ ಬದುಕ್ಬೇಕಾದ್ರೆ ಒಂದು ಪರ್ಪಸ್ ಬೇಕಾಗಿರುತ್ತಲ್ಲ, ಒಂದು ಉದ್ದೇಶ, ಒಂದು ಭರವಸೆ ಬೇಕಾಗುತ್ತೆ. ಆ ಭರವಸೆಯನ್ನ ಕಳ್ಕೊಂಡ್ಬಿಡ್ತಾರೆ, ಆ ಒಂದು ಪರ್ಪಸ್ ಅನ್ನ ಕಳ್ಕೊಂಡ್ಬಿಡ್ತಾರೆ. ಆಗ ಅವ್ರಿಗೆ ಈ ಬದುಕನ್ನ ದಿನ ಬದುಕೋದಿಕ್ಕೆ ಕಷ್ಟ ಆಗತ್ತೆ. ಒಂಟಿತನ ಕಾಡೋದಿಕ್ಕೆ ಪ್ರಾರಂಭ ಆಗತ್ತೆ. ಮನೆಯಲ್ಲ, ಮನಸ್ಸು ಕೂಡ ಖಾಲಿಯಾಗಿ ಖಾಲಿ ಗೂಡಿನಂತೆ ಆಗ್ಬಿಡ್ತಾರೆ. ಹಾಗಾದ್ರೆ ಇಂಥ ಒಂದು ಮನಸ್ಥಿತಿಯಲ್ಲಿ ಲಕ್ಷಣಗಳು ಏನಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಅವರ ದಿನಚರಿಯಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ಮೊದ್ಲಿನ ಹಾಗೆ ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಆಗ್ತಿರಲ್ಲ. ಆದ್ರೆ ಇವಾಗ ಮನೆ ಖಾಲಿ ಆಗಿರುತ್ತೆ, ಮಕ್ಕಳು ಕಾಣ್ತಾರಲ್ಲ ಕಣ್ಮುಂದೆ, ಆಗೇನಾಗತ್ತೆ, ಚಿಂತೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಆ ಒಂದು ಚಿಂತೆಯಿಂದ ಭರವಸೆಯನ್ನ ಕಳ್ಕೊಂಡಿರೋದ್ರಿಂದ ರಾತ್ರಿ ನಿದ್ದೆ ಬರಲ್ಲ, ನೆಮ್ಮದಿ ಕಳ್ಕೊಂಡ್ಬಿಡ್ತಾರೆ. ರಾತ್ರಿ ನಿದ್ದೆ ಬರಲ್ಲ, ಬೆಳಗ್ಗೆ ಎದ್ರೆ ಊಟ ಸೇರೋದಿಲ್ಲ. ಇದು ನಾವು ಮೊದಲನೇ ನೋಡುವಂತ ಒಂದು ಲಕ್ಷಣಗಳು. ಇದಾದ ನಂತರ ಆಂಗ್ಸೈಟಿಗೆ ಒಳಗಾಗ್ಬೋದು, ಒಂದು ಆತಂಕ. ಮಕ್ಕಳು ನನ್ನ ಜೊತೆ ಬರಲೇ ಇಲ್ಲ ಅಂತಂದ್ರೆ, ಮತ್ತೆ ನನ್ನ ಜೀವನದಲ್ಲಿ ಮಕ್ಕಳು ಬರಲಿಲ್ಲ ಅಂದ್ರೆ ನಾನು ಹೀಗೆ ಒಂಟಿಯಾಗಿರ್ಬೇಕಾ? ಹಾಗಾದ್ರೆ ನಮ್ಗೆ ಇನ್ಯಾರು ಇಲ್ವಾ ಅನ್ನೋ ಒಂದು ಚಿಂತೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಭಯ, ಆತಂಕಕ್ಕೆ ಒಳಗಾಗುತ್ತಾರೆ. ಇದೇ ಕಂಟಿನ್ಯೂ ಆಗಿ ಅವರು ಡಿಪ್ರೆಷನ್ಗೂ ಒಳಗಾಗ್ಬೋದು. ಅಂದ್ರೆ ಒಂದು ಖಿನ್ನತೆಗೂ ಒಳಗಾಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಏನಾಗ್ಬೋದಪ್ಪ ಅಂತಂದ್ರೆ ಐಸೋಲೇಷನ್ಗೆ ಒಳಗಾಗ್ತಾರೆ. ಅಂದ್ರೆ ಸೋಷಿಯಲಿ ವಿಡ್ರಾ ಆಗ್ತಾ ಹೋಗ್ತಾರೆ. ಹೊರಗಡೆ ಹೋಗೋದು, ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ ಬೆರೆಯೋದು, ಆ ಸೋಷಿಯಲ್ಸ್ ಲೈಫ್ ಅನ್ನ ಮೇಂಟೈನ್ ಮಾಡೋದಿಲ್ಲ. ನನಗೆ ಯಾರೂ ಬೇಡ, ನಾನು ಯಾಕೆ ಯಾರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಆದಷ್ಟು ತಮ್ಮನ್ ತಾವು ಐಸೋಲೇಟ್ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಇವರಲ್ಲಿ ನೋಡುವಂತ ನಾವು ಮುಖ್ಯವಾದ ಲಕ್ಷಣಗಳು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ, ಮೊದಲು ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಮೆಂಟಲ್ ಪ್ರಿಪೇರ್ಡ್ನೆಸ್ ಅನ್ನೋದನ್ನ ಮಾಡ್ಕೋಬೇಕು. ಅಂತಂದ್ರೆ ಮಾನಸಿಕ ಸಿದ್ಧತೆ. ಮಕ್ಕಳನ್ನ ನಾವು ಏನಕ್ಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ಮುಂದೆ ಅವ್ರಿಗೂ ಒಂದು ಜೀವನ ಕೊಡೋದಕ್ಕೆ, ಅವ್ರಿಗೆ ಒಂದು ಜೀವನ ರೂಪಿಸೋದಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕೇ ಹೊರತು, ಮಕ್ಳು ಇರೋದೇ ನಮ್ ಜೊತೆ, ನಮ್ಮನ್ನ ನೋಡ್ಕೊಳ್ಳೋದಕ್ಕೆ, ನಮ್ ಜೊತೆ ಸದಾಕಾಲ ಇರೋದಕ್ಕೆ ಅನ್ನೋ ನಿರೀಕ್ಷೆ ನಾವು ಇಟ್ಕೋಬಾರ್ದು. ಮಕ್ಕಳು ದೊಡ್ಡವರಾಗ್ತಾರೆ, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಗುರಿ ಇರುತ್ತೆ ಅಲ್ವಾ, ಕನಸುಗಳಿರುತ್ತೆ. ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವ್ರು ನಮ್ಮಿಂದ ದೂರ ಹೋಗ್ಬೋದು. ಫಿಸಿಕಲಿ ದೂರ ಆದ್ರೂ ಅವರು ಎಮೋಷನಲಿ ನಮ್ ಜೊತೆ ಕನೆಕ್ಟ್ ಆಗಿರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ಬೆಳೆಸ್ಕೋಬೇಕು. ಈ ಒಂದು ಪ್ರಾಕ್ಟಿಕ್ಯಾಲಿಟಿ
ಮಕ್ಕಳನ್ನ ಬೆಳೆಸ್ಕೊಡೋದಕ್ಕೆ ತಂದೆ ತಾಯಿಗಳು ಟ್ರೈ ಮಾಡಬೇಕು. ಇದಾದ ನಂತರ ಈ ಒಂದು ಪೀರಿಯಡ್ ಏನಿದೆ ಇದನ್ನ ನಾವು ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತಾನೆ ಕರಿತೀವಿ ಅಲ್ವಾ. ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅನ್ನ ಟ್ರಾನ್ಸ್ಫಾರ್ಮೇಶನ್ ಆಗಿ ಯೂಸ್ ಮಾಡ್ಕೋಬೇಕು. ಅಂದ್ರೆ ತಂದೆ ತಾಯಿಗಳು ತಮ್ಮನ್ನ ತಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇದನ್ನ ಒಂದು ಅವಕಾಶ ಅಂತ ತಿಳ್ಕೋಬೇಕು ತಂದೆ ತಾಯಿಗಳು. ಆಯ್ತು, ಇಷ್ಟು ದಿವಸ ನಾನು ನನ್ನ ಮಕ್ಕಳಿಗೋಸ್ಕರ ಬದುಕಿದ್ದೀನಿ, ಜೀವನ ಮಾಡಿದೀನಿ, ಇನ್ಮೇಲಿನ ನಮಗೋಸ್ಕರ ನಾವು ಬದುಕಬೇಕು ಅಂತ ಹೇಳಿ ತಮ್ಮ ಒಂದು ದೈಹಿಕ ಆರೋಗ್ಯ ಏನಿದೆ, ಮಾನಸಿಕ ಆರೋಗ್ಯ ಏನಿದೆ ಅದ್ರ ಕಡೆ ಗಮನವನ್ನ ಕೊಡಬೇಕು. ಇದನ್ನ ಮಾಡಿದಾಗ ಏನಾಗುತ್ತೆ, ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಅವರು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಹವ್ಯಾಸಗಳು. ಹವ್ಯಾಸಗಳು ಮಾನವನ ಶಾಶ್ವತವಾದ ಸಂಗಾತಿ. ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾರು ಬಿಟ್ಟು ಹೋದ್ರು ಈ ಹವ್ಯಾಸ ಅನ್ನೋದಂತೂ ನಮ್ಮನ್ನ ಕೈ ಬಿಡೋದಿಲ್ಲ. ಹಾಗಾಗಿ ನಮ್ಮ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಹಳೆ ಹವ್ಯಾಸ ಇಲ್ಲದೆ ಅದರಲ್ಲಿ ತೊಡಗಿಸ್ಕೋಬೇಕು. ಇಲ್ಲ ಅಂತಂದ್ರೆ ಹೊಸ ಹವ್ಯಾಸಗಳನ್ನ ನಾವು ಬೆಳೆಸ್ಕೋಬೇಕು. ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನ ನಾನು ಓದ್ದೆ. ಇದು ರಷ್ಯಾ ದೇಶದ 90 ವರ್ಷದ ಒಂದು ಅಜ್ಜಿಯ ಬಗ್ಗೆ. ಈ ಅಜ್ಜಿ ಹೆಸರು ಆಗ್ನೆಸ್ ಕ್ಯಾಸ್ಪರ್ಕೋವಾ ಅಂತ ಹೇಳಿ. ಇವರು ಒಂದು ಅಗ್ರಿಕಲ್ಚರಲ್ ವರ್ಕರ್ ಆಗಿರ್ತಾರೆ. ಅಂದ್ರೆ ಒಂದು ಕೃಷಿ ಮಾಡ್ತಾ ಇರ್ತಾರೆ. ರಿಟೈರ್ಮೆಂಟ್ ನಂತರ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಇವರು ತಮ್ಮ ಒಂದು ಹಳೆ ಹವ್ಯಾಸ ಇರುತ್ತೆ. ಅದೇನಪ್ಪಾ ಅಂತಂದ್ರೆ ಪೇಂಟಿಂಗ್ ಮಾಡೋದು. ಸೊ ಏನ್ ಮಾಡ್ತಾರೆ, ಮತ್ತೆ ಪೇಂಟಿಂಗ್ ಅಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾರೆ. ಚಳಿಗಾಲ ಒಂದು ಬಿಟ್ಟು ಉಳಿದ ಎಲ್ಲಾ ದಿನಗಳನ್ನು, ವರ್ಷದ ಎಲ್ಲಾ ದಿನಗಳನ್ನು ಫುಲ್ಲು ಆ ಹಳ್ಳಿನಲ್ಲಿ ಏನೇನು ಜಾಗಗಳಿವೆ, ಒಂದು ಚರ್ಚ್ ಆಗಿರ್ಬೋದು, ಒಂದು ಸ್ಕೂಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲಾ ಕಟ್ಟಡದ ಗೋಡೆ ಮೇಲೂ ಆ ಪೇಂಟಿಂಗ್ ಅನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ ಪೇಂಟಿಂಗು ಎಷ್ಟು ಅದ್ಭುತವಾಗಿ, ಎಷ್ಟು ಬಣ್ಣ ಬಣ್ಣದಾಗಿತ್ತು ಅಂತಂದ್ರೆ ಜನಗಳು ಅವ್ರನ್ನ ಕರೆದು ಅವರ ಮನೆಯಲ್ಲಿ ಅವರ ಒಂದು ಚರ್ಚ್ ಮೇಲಾಗಿರ್ಬೋದು, ಸ್ಕೂಲ್ಗಳ ಮೇಲಾಗಿರ್ಬೋದು ಆ ಪೇಂಟಿಂಗ್ ಅನ್ನ ಮಾಡ್ಸೋದಕ್ಕೆ ಪ್ರಾರಂಭಿಸ್ತಾರೆ. ಜೊತೆಗೆ ಅಜ್ಜಿಗೆ ಅನುಕೂಲ ಮಾಡಿಕೊಡ್ತಾರೆ ಆ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳೋದಕ್ಕೆ, ಎಲ್ಲಾ ಕಡೆ ಪೇಂಟ್ ಮಾಡೋದಕ್ಕೆ. ನೋಡಿದ್ರ, ಈ ಕಥೆಯಿಂದ ನಾವ್ ಇದೇನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ 90 ವರ್ಷದ ವಯಸ್ಸಿನಲ್ಲಿ ಅಜ್ಜಿ ಸಮಾಜ ಸೇವೆಯನ್ನ ಮಾಡ್ತು, ತನ್ನ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡು ಉಪಯೋಗ ಮಾಡ್ಕೊಳ್ತು, ಹಾಗೆ ಬೇರೆಯವ್ರಿಗೆ ಮಾದರಿ ಆಯ್ತು, ಒಂಟಿತನಕ್ಕೆ ಒಳಗಾಗ್ಲಿಲ್ಲ ಅಲ್ವಾ. ಇದನ್ನ ತಂದೆ ತಾಯಿಗಳು ನೋಡಿ ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳು ದೂರ ಹೋದ್ರು ಅಂದ ತಕ್ಷಣ ಅದು ನಮ್ಮ ಜೀವನದ ಕೊನೆಯಲ್ಲ ಅಲ್ವಾ, ನಮ್ಮ ಬದುಕಿನ ಅಂತ್ಯ ಅಂತ ಅದನ್ನ ಪರಿಗಣಿಸದೆ ಇನ್ನು ಮೇಲೆ ನಮ್ಮ ಬದುಕು ಪ್ರಾರಂಭ ಆಗತ್ತೆ ಅಂತ ಹೇಳಿ ಇಂಥದನ್ನೆಲ್ಲ ಮಾಡೋದಿಕ್ಕೆ ಪ್ರಯತ್ನ ಪಡಬೇಕು. ಆಗ ಈ ಆತಂಕ, ಖಿನ್ನತೆ ಎಲ್ಲ ನಮ್ಮಿಂದ ದೂರನೇ ಇರುತ್ತೆ. ಹಾಗೆ ಇನ್ನೊಂದು ಕಥೆಯನ್ನ ಓದ್ದೆ. ನಮ್ಮ ದೇಶದ ಕೇರಳ ಮೂಲದ 105ನೇ ವರ್ಷದ ಒಂದು ಮುದುಕಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ವಯಸ್ಸಿನಲ್ಲಿ 105ನೇ ವಯಸ್ಸಿನಲ್ಲಿ ಒಂದು ಎಕ್ಸಾಮ್ ಅನ್ನ ತಗೊಳ್ತಾರೆ. ಆ ಎಕ್ಸಾಮ್ ಅಲ್ಲಿ ಎನ್ವೈರನ್ಮೆಂಟಲ್ ಸೈನ್ಸ್, ಮಲಯಾಳಂ ಮತ್ತೆ ಮ್ಯಾಥ್ಸ್ ನ ತಗೊಂಡು 275ಗೆ 205 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ. ಇವ್ರಿಗೆ ನಮ್ಮ ಭಾರತದ ಸರ್ಕಾರ ನಾರಿ ಶಕ್ತಿ ಪುರಸ್ಕಾರ ಅವಾರ್ಡ್ ಅನ್ನು ಸಹಿತ ಕೊಡ್ತು. 62ನೇ ಮನ್ ಕಿ ಬಾತ್ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಇದನ್ನ ಹೇಳ್ತಾರೆ. ಅಂಚಿಕತೆಯನ್ನ ಹೇಳ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದು ವಿದ್ಯಾರ್ಥಿ ಅನ್ನೋದು ಇದ್ದೇ ಇರ್ತಾರೆ. ಅಂದ್ರೆ ಸ್ಟೂಡೆಂಟ್ ಫಾರ್ ಲೈಫ್ ಅಂತ. ಈ ಒಂದು ವಿದ್ಯಾರ್ಥಿನ ನಾವು ಕೊನೆ ತನಕ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಆ ವಿದ್ಯಾರ್ಥಿಗೆ ಆ ಕಲಿಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಆ ಹಂಬಲ ಇದ್ರೆ ಎಷ್ಟೇ ವಯಸ್ಸಾದ್ರೇನು ಕಲಿತಾನೆ ಆ ವ್ಯಕ್ತಿ ಅನ್ನೋದನ್ನ ಇವರು ಮನ್ ಕಿ ಬಾತ್ ಅಲ್ಲಿ ಪ್ರಧಾನ ಮಂತ್ರಿಯವರು ಈ ಅಜ್ಜಿಯ ಉದಾಹರಣೆಯನ್ನ ಕೊಟ್ಟು ಹೇಳ್ತಾರೆ. ನೋಡಿದ್ರ, ಈ ಕಲಿಯೋದಕ್ಕಾಗ್ಲಿ, ಹವ್ಯಾಸ ಬೆಳೆಸ್ಕೊಳ್ಳೋದಕ್ಕಾಗ್ಲಿ, ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಕ್ಕಾಗ್ಲಿ, ಹವ್ಯಾಸಗಳಲ್ಲಿ ಸಮಾಜ ಸೇವೆ ಮಾಡೋದಕ್ಕಾಗ್ಲಿ ಯಾವ ವಯಸ್ಸು ಕೂಡ ಇಲ್ಲ. ಇದನ್ನ ಈ ಕಥೆಗಳ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಈ ದಾಂಪತ್ಯ ಜೀವನವನ್ನ ನಾವು ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮಕ್ಕಳು ಚಿಕ್ಕವರಿದ್ದಾಗ ಅವನ್ನ ಬೆಳೆಸೋದ್ರಲ್ಲಿ, ಅವನ್ನ ಪೋಷಣೆ ಮಾಡೋದ್ರಲ್ಲಿ ನಮ್ಮ ದಾಂಪತ್ಯ ಜೀವನ ಎಲ್ಲ ಕಂಡು ಹೋಗ್ಬಿಡುತ್ತೆ ಅಲ್ವಾ, ತಂದೆ ತಾಯಿಗಳದು. ಈ ಮಕ್ಕಳು ದೊಡ್ಡವರಾಗಿ ತಂಬಾಡಿ ತಾವು ಜೀವನ ಮಾಡ್ತಿರ್ಬೇಕಾದ್ರೆ ಮತ್ತೆ ಈ ದಾಂಪತ್ಯ ಜೀವನದ ಕಡೆ ತಂದೆ ತಾಯಿಗಳು ಗಮನವನ್ನ ಕೊಡಬೇಕು. ಅಲ್ಲಿ ಹಲವಾರು ಬಿರುಕುಗಳಿರುತ್ತೆ, ಮನಸ್ತಾಪಗಳಾಗ್ಬಿಟ್ಟಿರತ್ವೆ, ಗ್ಯಾಪ್ಗಳು ಬಿಲ್ಡ್ ಆಗ್ಬಿಟ್ಟಿರತ್ತೆ ಅಲ್ವಾ. ಈ ಒಂದು ಮನಸ್ತಾಪಗಳನ್ನ, ಬಿರುಕುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಮತ್ತೆ ಆ ದಾಂಪತ್ಯ ಜೀವನವನ್ನ ಖುಷಿಯಾಗಿ ಕಳೆಯೋದಕ್ಕೆ ಪ್ರಾರಂಭ ಮಾಡ್ಬೇಕು. ಅದಕ್ಕೆ ಈ ಸಮಯ ಏನಿದೆಯಾ ಇದು ಸೂಕ್ತವಾದ ಸಮಯ ಅಲ್ವಾ. ಅಲ್ಲಿ ಮಕ್ಕಳೇನೆಲ್ಲ ಬೇರೆ ಯಾವ್ದು ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಹಾಗಾಗಿ ತಮ್ಮೆಲ್ಲಾ ಸಮಯವನ್ನ, ಒಂದು ಎನರ್ಜಿನ ಅಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ಆ ದಾಂಪತ್ಯ ಜೀವನವನ್ನ ಸರಿ ಮಾಡ್ಕೊಂಡು ಅಲ್ಲಿ ಒಂದು ಚೈತನ್ಯವನ್ನ ತುಂಬಿಕೊಳ್ಳೋ ಒಂದು ಅವಕಾಶ ಅಂತ ತಂದೆ ತಾಯಿಗಳು ಅರ್ಥ ಮಾಡ್ಕೋಬಹುದು. ಇದು ತಂದೆ ತಾಯಿಗಳು ಮಾಡುವಂತ ಒಂದಿಷ್ಟು ವಿಷಯಗಳು. ಹಾಗಾದ್ರೆ ಮಕ್ಕಳು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಮಕ್ಕಳ ಪಾತ್ರವೇನು ಅನ್ನೋದನ್ನ ನಾವ್ ಇವಾಗ ತಿಳ್ಕೊಳ್ಳೋಣ. ಇಬ್ರು ತಂದೆ ತಾಯಿಗಳು ಇದ್ರೆ
ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಾರೆ. ತಂದೆಗೆ ತಾಯಿ, ತಾಯಿಗೆ ತಂದೆ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಹೇಗೋ ಮ್ಯಾನೇಜ್ ಮಾಡಬಹುದು ಅಲ್ವಾ? ಆದ್ರೆ ಎಷ್ಟೊಂದು ಫ್ಯಾಮಿಲಿನಲ್ಲಿ ಸಿಂಗಲ್ ಪೇರೆಂಟ್ ಇರ್ತಾರೆ. ಅಥವಾ ತಂದೆ ಹೋಗಿರ್ಬೋದು, ಇಲ್ಲ ತಾಯಿ ಹೋಗಿರ್ಬೋದು, ಸೊ ಒಬ್ಬರೇ ಇರಬಹುದು. ಸೊ ಇಂಥ ಸಂಸಾರದಲ್ಲಿ ಈ ಒಂದು ಒಂಟಿತನ ಏನಿದೆ ಇದನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಆಗ ಈ ಮಕ್ಕಳ ಪಾತ್ರ ದೊಡ್ಡದಾಗತ್ತೆ. ಮಕ್ಕಳು ದೂರ ಇದ್ರೂ ಪರವಾಗಿಲ್ಲ, ಫಿಸಿಕಲಿ ಆಬ್ಸೆಂಟ್ ಇದ್ರೂ ಪರವಾಗಿಲ್ಲ, ಆದ್ರೆ ಎಮೋಷನಲ್ ಕನೆಕ್ಷನ್ ಇರಬೇಕು. ಮಾನಸಿಕವಾಗಿ ಆ ತಾಯಿಗಾಗ್ಲಿ ತಂದೆಗಾಗ್ಲಿ ಹತ್ರ ಇರಬೇಕು. ಇದನ್ನ ಹೇಗೆ ಮಾಡ್ಬೋದು ಅಂತಂದ್ರೆ, ಆದಷ್ಟು ದಿನ ಕಾಲ್ ಮಾಡಿ ಮಾತಾಡೋವಂಥದ್ದು, ಸಾಧ್ಯವಾದಷ್ಟು ಅವ್ರನ್ನ ವಿಸಿಟ್ ಮಾಡೋವಂಥದ್ದು. ನೋಡಿ, ಈ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಹೇಗೋ ಆಗೋಗ್ಬಿಡತ್ತೆ. ಆದ್ರೆ ಹಳ್ಳಿಗಳಲ್ಲಿ ಪಾಪ ಅವ್ರಿಗೆ ಬೇರೆ ಇನ್ಯಾವುದು ಹವ್ಯಾಸ ಇರಲ್ಲ. ಕೃಷಿ ಅಂತ ಹೇಳಿ ಬೇರೆ ಇನ್ಯಾವುದೋ ಉದ್ಯೋಗ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಎಂಥ ಹವ್ಯಾಸಗಳು ಮಾಡಿ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳು ಆದಷ್ಟು ಅವ್ರನ್ನ ವಿಸಿಟ್ ಮಾಡಬೇಕು. ಅವ್ರಿಗೆ ಒಂದು ಎಮೋಷನಲ್ ಸಪೋರ್ಟ್ ಕೊಡಬೇಕು. ಆ ಎಮೋಷನಲ್ ಸಪೋರ್ಟ್ ಹೆಂಗೆ ಕೊಡ್ಬೋದು ಅಂತಂದ್ರೆ, ಆದಷ್ಟು ತಂದೆ ತಾಯಿಗಳ ಹತ್ರ ಮಾತಾಡಬೇಕು. ಏನ್ ಮಾತಾಡ್ಬೋದು ಅಂತಂದ್ರೆ, ಆದಷ್ಟು ಅವರ ಒಂದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನ ತಗೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಒಂದು ಮೋಟಿವೇಶನ್ ಮಾಡಬೇಕು. ನೀವು ನಮಗೆ ಇಂಪಾರ್ಟೆಂಟು, ನೀವು ಚೆನ್ನಾಗಿ ಬದುಕಿರ್ಬೇಕು, ನೀವಿದ್ರೇನೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಖುಷಿ ಆಗತ್ತೆ. ನೋಡಿ, ತಂದೆ ತಾಯಿಗಳಿಗೆ ಬರೀ ಮಕ್ಕಳು ದೂರ ಆದ್ರು ಅನ್ನೋದು ಒಂದೇ ಸಮಸ್ಯೆ ಅಲ್ಲ. ಜೊತೆಗೆ ನಾವಿನ್ನು ಮಕ್ಕಳಿಗೆ ಬೇಡ, ನಾವು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ನಮ್ಮ ಅಗತ್ಯವಿಲ್ಲ, ನಾವು ನಿಷ್ಪ್ರಯೋಜಕರಾಗ್ಬಿಟ್ಟಿರ್ತೀವಿ ಅನ್ನೋ ಒಂದು ಕೊರತೆ ಅವ್ರಿಗೆ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಇದನ್ನ ಆಗಾಗ ತಂದೆ ತಾಯಿಗಳಿಗೆ ಮನನ ಮಾಡ್ತಿರ್ಬೇಕು. ನೀವು ನಮ್ಗೆ ಮುಖ್ಯ, ನಿಮ್ಮ ಆರೋಗ್ಯ ನಮ್ಗೆ ಮುಖ್ಯ, ನೀವು ಬದುಕಿರ್ಬೇಕು, ನೀವು ನಮ್ಗೆ ಬೇಕು ಅಂತ ಹೇಳಿ ತಂದೆ ತಾಯಿಗಳಿಗೆ ಓಪನ್ ಆಗಿ ಎಕ್ಸ್‌ಪ್ರೆಸ್ ಮಾಡೋದನ್ನ ಕಲ್ತ್ಕೋಬೇಕು. ಹಾಗೇನೆ ಆದಷ್ಟು ರಿಕಾಲ್ ಮಾಡ್ಬೇಕು. ಆ ಒಂದು ಚೈಲ್ಡ್‌ಹುಡ್ ಮೆಮೊರೀಸ್ ಏನಿರುತ್ತೆ, ಆ ವಿಷಯಗಳನ್ನ ಆದಷ್ಟು ಮೆಲ್ಕ್ ಹಾಕ್ಬೇಕು ತಂದೆ ತಾಯಿಗಳ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ. ತಂದೆ ತಾಯಿಗಳ ಒಂದು ಸ್ಯಾಕ್ರಿಫೈಸ್ ಏನಾಗಿತ್ತು, ಅವರ ಒಂದು ಎಫರ್ಟ್ಸ್ ಏನು, ಅವರ ಒಂದು ಅಚೀವ್‌ಮೆಂಟ್ಸ್ ಏನು, ಅವರ ಒಂದು ಎಫರ್ಟ್ಸ್ ಇಂದ, ತ್ಯಾಗದಿಂದಲೇ ನಾವು ಇಷ್ಟು ದೂರ ಬಂದಿದೀವಿ, ಇಷ್ಟು ಬೆಳೆದು ನಿಂತಿದೀವಿ ಅಂತ ಮಕ್ಕಳು ಆಗಾಗ ತಂದೆ ತಾಯಿಗಳಿಗೆ ಹೇಳ್ಬೇಕು. ಆಗ ತಂದೆ ತಾಯಿಗಳಿಗೆ ಮತ್ತೆ ಆ ಒಂದು ಪ್ರೋತ್ಸಾಹ, ಆ ಒಂದು ಉತ್ಸಾಹ ಸಿಗತ್ತೆ. ಇದನ್ನ ಮಕ್ಕಳು ಮಾಡೋದನ್ನ ಕಲ್ತ್ಕೋಬೇಕು. ಹಾಗೇನೆ ಮಕ್ಕಳು ತಂದೆ ತಾಯಿಗಳಿಗೆ ಎಷ್ಟು ಮಿಸ್ ಮಾಡ್ತಾರೆ ಅನ್ನೋದನ್ನ ಓಪನ್ ಆಗಿ ಹೇಳ್ಬೇಕು ಅಲ್ವಾ? ಯಾಕಂದ್ರೆ ತಂದೆ ತಾಯಿಗಳಿಗೆ ಏನ್ ಅನಿಸ್ತಾ ಇರುತ್ತೆ ಅಂತಂದ್ರೆ, ತನ್ನ ಮಕ್ಕಳು ನಮ್ಮನ್ನ ನೆನಪಲ್ಲೇ ಇಟ್ಕೊಂಡಿರಲ್ಲ, ಅವ್ರು ನಮ್ಮನ್ನ ಮಿಸ್ಸೇ ಮಾಡೋದಿಲ್ಲ, ಅವ್ರಿಗೆ ನಮ್ಮ ಅಗತ್ಯನೇ ಇಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇದನ್ನ ಅವ್ರಿಗೆ ಆದಷ್ಟು ಅವಾಗ ನೆನಪಿಸ್ತಾ ಇರ್ಬೇಕು. ನಿಮ್ಮನ್ನ ತುಂಬಾ ಮಿಸ್ ಮಾಡ್ತೀವಿ, ನಾವು ದೂರ ಇರೋದು ಅನಿವಾರ್ಯತೆಗೋಸ್ಕರ ಹೊರತು ನಿಮ್ಮಿಂದ ದೂರನೇ ಇರಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ನಿಮ್ಮ ಒಂದು ಪ್ರೀತಿನ, ಕಾಳಜಿನ ನಾವು ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ಅಂತ ಅವಾಗ ತಂದೆ ತಾಯಿಗಳಿಗೆ ನೀವು ಹೇಳ್ತಾ ಇರ್ಬೇಕು. ಜೊತೆಗೆ ನಿಮ್ದೇನೇ ಒಂದು ಪ್ರಾಬ್ಲಮ್ಸ್ ಇದ್ರು ಅಥವಾ ಒಂದು ಫ್ಯೂಚರ್ ಪ್ಲಾನ್ಸ್ ಇದ್ರು, ಚಾಲೆಂಜಸ್ ಇದ್ರು, ಅದನ್ನ ತಂದೆ ತಾಯಿಗಳ ಹತ್ರ ಹೇಳಿ ಅವರ ಒಂದು ಅಡ್ವೈಸ್ನ ಅಥವಾ ಅವರ ಒಂದು ಗೈಡೆನ್ಸ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನೀವು ಅವ್ರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಅವ್ರಿಗೆ ಅನ್ಸುತ್ತೆ. ನೀವು ಅವರ ಅಡ್ವೈಸ್ನಾಗ್ಲಿ ಗೈಡೆನ್ಸ್ನಾಗ್ಲಿ ಯೂಸ್ ಮಾಡ್ತಿರೋ ಇಲ್ವೋ ಅನ್ನೋದು ಬೇರೆ ವಿಷಯ. ಆದರೆ ಅವ್ರ ಹತ್ರ ಪ್ರಾಬ್ಲಮ್ನ ಹಂಚ್ಕೊಂಡು ಅವ್ರ ಅಡ್ವೈಸನ್ನ ಅಥವಾ ಅವರ ಒಂದು ಗೈಡೆನ್ಸ್ನ ತಗೊಂಡಾಗ ಅವ್ರಿಗೆ ಒಂದು ಸಮಾಧಾನ ಆಗತ್ತೆ. ಓ, ಮಕ್ಕಳಿಗೆ ನಾವು ಇನ್ನೂ ಇಂಪಾರ್ಟೆಂಟ್ ಇದೀವಿ, ನಮ್ಮ ಮಾತನ್ನ ಅವ್ರು ತಗೊಳ್ತಾರೆ, ಕೇಳಿಸ್ಕೊಳ್ತಾರೆ, ನಮ್ಮ ಒಂದು ಗೈಡೆನ್ಸ್ಗೆ ಅವರು ಕಾಯ್ತಾ ಇದ್ದಾರೆ ಅನ್ನೋ ಒಂದು ತೃಪ್ತಿ ನಿಮ್ಮ ತಂದೆ ತಾಯಿಗಳಿಗೆ ಆಗತ್ತೆ. ಹಾಗೇನೆ ನೀವು ತಂದೆ ತಾಯಿಗಳ ಹತ್ರ ಮಾತಾಡೋವಾಗ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ರೇಗಾಡಬೇಡಿ, ಬೈಬೇಡಿ, ಮೂದಲ್ಸ್ಬೇಡಿ. ಹೀಗ್ ಮಾಡೋದ್ರಿಂದ ಅವ್ರು ಇನ್ನೂ ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ. ಅವ್ರು ಏನೇ ಹೇಳಿದ್ರು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಅವ್ರು ತಪ್ಪೇ ಹೇಳಿರ್ಬೋದು ಅಥವಾ ಒಂದೊಂದ್ಸಲಿ ಸಿಹಿಯಾಗಿ ಏನಾದ್ರು ಮಾತಾಡ್ತಿರ್ಬೋದು, ಪರವಾಗಿಲ್ಲ, ಸುಮ್ಮನೆ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಜಡ್ಜ್ಮೆಂಟ್ಸನ್ನ ಪಾಸ್ ಮಾಡಬೇಡಿ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಒಂದು ಸಹಾನುಭೂತಿ, ಒಂದು ಅನುಕಂಪ ಅಷ್ಟೇನೆ. ಅವರ ಮನಸ್ಥಿತಿ ಏನು, ಅವರ ಪರಿಸ್ಥಿತಿ ಏನು ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತವಾಗಿ ನೀವು ಸ್ಪಂದಿಸಿ. ಇಷ್ಟು ಮಾಡಿದ್ರೆ ಅವರು ನಿಜವಾಗ್ಲೂ ಹತಾಶೆಯಿಂದ ಹೊರಗೆ ಬರ್ತಾರೆ. ಕಳೆದುಕೊಂಡ ಆ ಭರವಸೆನೂ ಅವ್ರಿಗೆ ವಾಪಸ್ಸು ಸಿಗತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಪಾತ್ರ ಇಲ್ಲಿಗೆ ಮುಗಿಯತ್ತೆ. ತಂದೆ ತಾಯಿಗಳು ಏನ್ ನೆನಪಲ್ಲಿಟ್ಕೋಬೇಕು ಅಂತಂದ್ರೆ, ಮಕ್ಕಳು ನಿಮ್ಮ ಮೂಡಿನಿಂದ ಹೊರಗೆ ಹೋದ ತಕ್ಷಣ ಇದು ನಿಮ್ಮ ಬದುಕಿನ ಅಂತ್ಯ ಅಲ್ಲ. ನಿಮ್ಮ ಬದುಕು ಇಲ್ಲಿಂದ ಮತ್ತೆ ಪ್ರಾರಂಭ ಆಗತ್ತೆ. ಇದು ಒಂದು ಹೊಸ ಒಂದು ಪ್ರಾರಂಭ ಅಂತ ನೀವು ತಿಳ್ಕೊಂಡು ಖುಷಿಯಾಗಿ ನಿಮ್ಮ ಆರೋಗ್ಯ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅಂತ ನೀವು ತಿಳ್ಕೊಂಡು ಅದ್ರ ಕಡೆ ಜಾಸ್ತಿ ಗಮನವನ್ನ ಹರಿಸ್ಕೊಂಡು ಬದುಕಿ ನಿಮ್ಮ ಮಕ್ಕಳಿಗೆ ನೀವೊಂದು ಆಸ್ತಿ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್.